ನಿನ್ನೆ ತಾನೇ DCC ಬ್ಯಾಂಕ್ ಚುನಾವಣೆ ನಡೆದಿತ್ತು. ಈ ಚುನಾವಣೆಯಲ್ಲಿ ಜನತಾದಳದ ಅಭ್ಯರ್ಥಿ ಹಾಗೂ BJP ಪಕ್ಷದ ಅಭ್ಯರ್ಥಿಯಾಗಿ NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಶ್ರೀಯುತ SR ಗೌಡ್ರನ್ನ ನಾವು ಒಮ್ಮತದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ವಿ. ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಮ್ಗೆ 10 ಮತಗಳು ದೊರಕಿದ್ವು. ನಮ್ಮ ವಿರುದ್ಧ ಪಾರ್ಟಿಗೆ 19 ಮತಗಳು ನೀಡಿ ಅವರು ಜಯಶೀಲರಾಗಿದ್ದಾರೆ. ಈ ಒಂದು ಚುನಾವಣೆ ಪ್ರಜಾಪ್ರಭುತ್ವದ ಕೊಗ್ಗೊಲೆ ಅಂತ ನಾನು ಹೇಳಕ್ ಬಯಸ್ತೀನಿ. ಯಾಕೆ ಅಂದರೆ ಇದು ಒಂದು ಸಹಕಾರ ಕ್ಷೇತ್ರ, ಅಂದರೆ ಪ್ರತಿಯೊಬ್ಬ ರೈತರಿಗೂ ಅನುಕೂಲ ಆಗಂತ ಕ್ಷೇತ್ರ. ಈ ಕ್ಷೇತ್ರದಲ್ಲಿ 20 ವರ್ಷಗಳಿಂದ ಒಂದು ಕಪಿಮುಷ್ಟಿ ಥರ ಆಡಳಿಕೆ ಮಾಡ್ಕೊಂಡು ಬಂದಿದ್ದಾರೆ. ಯಾಕೆ ಅಂದರೆ ಒಂದು ಡೆಲಿಗೇಷನ್ ಫಾರಂ ಸಮೇತನೂ ಒಬ್ಬ ಮತದಾರನಿಗೆ ನೇರವಾಗಿ ಕೊಡ್ದಂಗೆ ಮತದಾರನ ಪ್ರಜಾಪ್ರಭುತ್ವದ ಹಕ್ಕನ್ನು ಮೊಟಕುಗೊಳಿಸಿದ್ದಾರೆ. ಉದಾಹರಣೆಗೆ ಮೊನ್ನೆ ದಿವಸ ನಾವು ಬೆಳಿಗ್ಗೆ ಎಲೆಕ್ಷನ್ ವೋಟಿಂಗ್ ಹೋಗೋ ಹಿಂದಿನ ರಾತ್ರಿ 11 ಗಂಟೆಗೆ ಒಬ್ಬರನ್ನ ಕರೆಸಿ, ಸೆಕ್ರೆಟರಿ ಅವ್ರನ್ನ ಕರೆಸಿ 10:30 11 ಗಂಟೆಗೆ ನಮ್ಮ ಆಫೀಸ್ ಹತ್ರ ಡೆಲಿಗೇಷನ್ ಫಾರಂ ಇಸ್ಕೊಂತೀವಿ, ಗಲಾಟೆ ಮಾಡಿ. ಹೊಡೆದಾಟ ಒಂದು ಬಾಕಿ ಇತ್ತು. ಅಂಥ ಸಂದರ್ಭದಲ್ಲಿ ನಾವು ಚುನಾವಣೆ ಮಾಡಿದ್ದೀವಿ. ಆದ್ರೂ ನಾವು ಅಷ್ಟೊಂದು ಮತಗಳನ್ನ ತಾಣಕ್ಕೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ತಂತ್ರನೂ ಮಾಡಕ್ ಸಾಧ್ಯ ಇಲ್ಲ. ಅಂಥವೆಲ್ಲ ತಂತ್ರಗಳನ್ನ ಅವ್ರನ್ನ ಮನವೊಲಿಸಿ 10 ಮತಗಳನ್ನ ಹಾಕಿಸ್ಕೊಂಡಿರೋದು ನಾವು ಚುನಾವಣೆಯಲ್ಲಿ. ಮತ್ತೆ ರಾಜಣ್ಣವರು, ಇಲ್ಲಿ ಜಯಚಂದ್ರ ಅವರು ಇಬ್ರು MLA ಘಟಾನುಘಟಿಗಳು ಇದ್ರು. ಅವ್ರನ್ನ ಎದುರಿಸುವಂತ ಶಕ್ತಿ SR ಗೌಡ್ರು ಅವರಲ್ಲಿತ್ತು. ಅವ್ರ ಜೊತೆಗೆ ನಮ್ಮ ಪಕ್ಷದ ಎಲ್ಲಾ ಮುಖಂಡರುಗಳು, ಕಾರ್ಯಕರ್ತರು ಸಹಕಾರ ನೀಡಿ ಅವ್ರಿಗೊಂದು ಶಕ್ತಿ ಧೈರ್ಯ ತುಂಬಿದ್ದಾರೆ. ನಾನು ಇವತ್ತು ಎಲ್ಲ ಸಹಕಾರಿ ಕ್ಷೇತ್ರದಲ್ಲಿರೋರಿಗೆ ಮತ್ತು ಈ ನಮ್ಮ ಸೊಸೈಟಿಯಲ್ಲಿ ಇರುವಂತ ಎಲ್ಲ ನಿರ್ದೇಶಕರಿಗೆ ಹೇಳೋದನ್ನೇ, ಯಾವುದೇ ಕಾರಣಕ್ಕೂ ನೀವು ಹೆದರ್ಕೋಬೇಡ್ರಿ, ಹಂಚ್ಕೋಬೇಡ್ರಿ, ನಮಗೆ ಮತದಾನ ಮಾಡಿ ನಿಮಗೆ ಸೊಸೈಟಿಗಳಿಗೆ ತೊಂದರೆ ಆಗುತ್ತೆ ಅಂತ. ನಾವು ಎಂಥದೇ ಸಂದರ್ಭ ಬಂದ್ರೂ SR ಗೌಡ್ರು ಹೋದ್ರು, ನಾವು ಎಲ್ಲರೂ ನಿಮಗೆ ಜೊತೆ ನಿಂತ್ಕೊಂಡು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ನಿಮಗೆ ಸಾಲ ಸೌಲಭ್ಯಗಳು ಕೊಡುವಂಥ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ, ಧೃತಿಗೆಡ್ಬೇಡ್ರಿ ನೀವು ಅಂತ ಹೇಳಕ್ ನಾನು ಬಯಸ್ತೀನಿ. ಈಗಲೂ ಸಹ ಅಷ್ಟೇ SR ಗೌಡ್ರಿಗೆ ಅವರು ನಮಗೆ ತುಂಬಾ ಒತ್ತಡ ಹಾಕಿದ್ರು, ನೀವು ಅಪ್ಲಿಕೇಶನ್ ವಾಪಸ್ ತೆಗೀರಿ ಅಂತ. ನಾವು ಯಾರಿಗೂ ಮುಲಾಜಿಲ್ದಲೇನ ನೇರವಾಗಿ ಹೋರಾಟ ಮಾಡಿದ್ದೆ ನಾವು ಅಂತೇಳಿ SR ಗೌಡ್ರನ್ನ ಕಣಕ್ಕಿಳಿಸಿ ಇವತ್ತು ಇಷ್ಟೊಂದು ಹೋರಾಟ ಮಾಡಿದ್ದೀವಿ. ಈ ಕ್ಷೇತ್ರದಲ್ಲಿ ಈಗ ಆಯ್ಕೆಯಾಗಿರೋ ಅಭ್ಯರ್ಥಿ ಆಯ್ಕೆಯಾಗಿರುವಂಥವ್ರು ಸಹ ಹಿಂದೆ ನಡ್ಕೊಳ್ಳೋ ರೀತಿಯಲ್ಲಿ ಇನ್ನಾದರೂ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಸಹಕಾರ ಕ್ಷೇತ್ರದಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ನಾನು ಅವ್ರಿಗೆ ಶುಭ ಕೋರ್ತೇನೆ. ನಾನು ಯಾಕೆಂದ್ರೆ ಮೊದಲನೇದಾಗಿ ನಮ್ಮ ಪಕ್ಷದ ಮುಖಂಡರಿಗೂ, ನಮ್ಮ ಕಾರ್ಯಕರ್ತರಿಗೂ ಹಾಗೂ ಅಭಿಮಾನಿಗಳಿಗೆ, ಮತ್ತು ಎರಡನೇದಾಗಿ ಇವತ್ತೇನು ಡೆಲಿಗೇಟು ಇದ್ದಾರೆ ಅವ್ರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಇವತ್ತು ನಿಮಗೆ ಗೊತ್ತಿರ್ಬೋದು DCC ಬ್ಯಾಂಕಲ್ಲಿ ಏನು ನಡೀತಾ ಐತೆ, ಇವತ್ತು ಎಂಥ ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಡೆಲಿಗೇಷನ್ಗಳಿಗೆ ಒಂದು ಫಾರಂ ಕೊಡದಂಥ ನಿರ್ಮಾಣವನ್ನು ಇವತ್ತು ಈ ತಾಲೂಕಲ್ಲಿ ಸೂಪರ್ವೈಸರ್ ನಿರ್ಮಾಣ ಮಾಡಿದ್ದಾರೆ. ಇವತ್ತು ನಮ್ಗೆ ಪಕ್ಷಕ್ಕೆ ಓಟ್ ಹಾಕಂತ ಇವತ್ತು ಡೆಲಿಗೇಟ್ ಇದ್ರೂ ನಮಗೆ ಅವ್ರಿಗೆ ಡೆಲಿಗೇಟ್ ಕೊಡ್ತಾ ಇಲ್ಲ. ನಾವು ಜಗಳ ಮಾಡಿ, ಕುಸ್ತಿ ಮಾಡಿ ಡೆಲಿಗೇಟ್ ನಾವು ಕೊಡಿಸೋಂಥ ಪರಿಸ್ಥಿತಿ ನಾವು ನಿರ್ಮಾಣ ಆಯಿತು. ನಾವು ತಾಲೂಕು AC ಮೇಡಮ್ ಅವರಿಗೆ, ಚುನಾವಣಾ ಅಧಿಕಾರಿ ಅಂತ AC ಮೇಡಮ್ ಅವ್ರಿಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ, DC ಅವರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಆದರೂ ಸಹ ನಮಗೆ ನ್ಯಾಯ ಸಿಗಲಿಲ್ಲ. ಆದರೂ ಸಹ ನಮ್ಮ ಡೆಲಿಗೇಟ್ಗಳು ಏನಿವತ್ತು ಪಕ್ಷದ ಅಭ್ಯರ್ಥಿಯಾದಂಥ ನಮ್ಮ SR ಗೌಡ್ರಿಗೆ ಇವತ್ತು 10 ಮತವನ್ನು ಕೊಟ್ಟು ಪರಾಜಿತವಾದ. ಆದರೆ ನಾವು ಇದ್ದಿದ್ದು 2, ನಮ್ಮ ಪಕ್ಷದ ಇದ್ದಿದ್ದು 2 ಡೆಲಿಗೇಟ್ ಕೊಟ್ಟಿದ್ದು, ನಮಗೆ ಡೆಲಿಗೇಟ್ ತಗೊಂಡಿದ್ದು 2. ಆದರೆ ಇವತ್ತು BJP ಅವರು ನಾವು ಒಗ್ಗಟ್ಟಾಗಿ ಮೈತ್ರಿಯಾಗಿ ನಾವು ಕ್ಯಾಂಡಿಡೇಟ್ ಹಾಕಿದ್ವಿ. ಆ ಕ್ಯಾಂಡಿಡೇಟಿಂದ ನಮ್ಗೆ 10 ಮತಗಳು ಬಂದವು. ಆದರೆ ನಾವು ಯಾವುದೇ ಕಾರಣಕ್ಕೂ ಧೃತಿಗೆಡೋದಿಲ್ಲ. ಮತ್ತೆ ಈ ಪಕ್ಷದಿಂದ ಮತ್ತೆ DCC ಬ್ಯಾಂಕನ್ನು ಮತ್ತೆ ಈ ಸಿರಾ ತಾಲೂಕಲ್ಲಿ ಕೈ ಹಿಡಿಯುವಂಥ ಕಾಲ ಬರ್ತೈತೆ. ಯಾವುದೇ ಸಂದರ್ಭದಲ್ಲಿ ನಾವು ಹಿಂದಕ್ಕೆ ಹೋಗೋದಿಲ್ಲ, ಪಕ್ಷವನ್ನು ಗಟ್ಟಿ ಮಾಡ್ತೇವೆ ಅಂತಲ್ಲ ನಾನಾದರೂ ಹೇಳ್ತಾ, ಮತ್ತೆ ಇವತ್ತು ನಾನಾದರೂ ಹೇಳೋದಿಷ್ಟೇ, ಇವತ್ತು ಅಧಿಕಾರ ಬರ್ತೈತೆ ಹೋಗ್ತೈತೆ. ಆದರೆ ಡೆಲಿಗೇಟ್ಗಳಿಗೆ ನೀವು ಕೊಡದಂತ ಇವತ್ತು ನಿರ್ಮಾಣ ಮಾಡಿದ್ದೀರಾ ತಾಲೂಕಲ್ಲಿ, ಮುಂದೆ ಯಾವುದೇ ರೀತಿ ಹಿಂಗಾಗಬಾರ್ದು. ಇದೇ ಥರ ಆದರೆ ನಾವು ಮುಂದೆ ನಮ್ಮ ಪಕ್ಷದ ಪರವಾಗಿ ನಾವು ಹೋರಾಟ ಮಾಡ್ತೇವೆ, ಎಚ್ಚರಿಕೆ ಕೊಡ್ತೀವಿ ಅಂತಲ್ಲ ನಾನಾದರೂ ಹೇಳ್ತಾ, ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರಿಗೂ ಸಹ ನಾನು ವಂದಿಸಿ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತೆ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಕಿಗೆ ಉತ್ತಮ ಆಹಾರ.
ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಬಹುದು, ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ನಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ.